ಗುರುಜಿ ಕಾಲರ್ ಇರ್ತಾರೆ, ಮಾತಾಡೋಣ. ಹಲೋ 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 ನಮಸ್ಕಾರ ಅಮ್ಮ. ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಂದ ಫೋನ್ ಮಾಡ್ತಾ ಇರೋದು. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು, ಏನು ಕೇಳಬೇಕಿತ್ತು? ಆ ಮೊಮ್ಮಗಳ ಬಗ್ಗೆ ಕೇಳಕ್ಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 15/11 ಮತ್ತೆ 2024. 15/11/2024. ಸಾಯಂಕಾಲ ಹೇಳಿ ನೀಟಾಗಿ. 15/11/2024 ಸಾಯಂಕಾಲ 6:03. ಓಕೆ, ಹುಟ್ಟಿದ್ದೂರು? ಬೆಂಗಳೂರಮ್ಮ. ಸರಿ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಮತ್ತೆ ಆರೋಗ್ಯ ಸಮಸ್ಯೆ ಸರ್. ಪಾಪುಗೆ 3 ತಿಂಗಳಿಂದ ಮತ್ತೆ ಯೂರಿನರಿ ಇನ್ಫೆಕ್ಷನ್ ಇತ್ತು. ಆರಾಮಾಗುತ್ತೆ ಹಿಂಗೆ ಅಂತ ಕೇಳೋಣ ಅಂತ ಮಾಡಿದ್ವಿ. ಓಕೆ, ಶುಕ್ರದಶ ನಡೀತಾ ಇದೆ. 2024 ಜೂನ್ ಆದ ನಂತರ ಬುಧ 2025 ನವಂಬರ್ 26 ಚಂದ್ರ. ಶುಕ್ರ ಬುಧ ಚಂದ್ರನ ಒಂದು ಕಾಂಬಿನೇಷನ್ ನೋಡಬೇಕು. ಶುಕ್ರ ಬುಧನ ಚಂದ್ರನ ಒಂದು ಕಾಂಬಿನೇಷನ್ ನೋಡಿ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಶುಕ್ರ 8ನೇ ಮನೆ ತೋರಿಸ್ತಾ ಇದೆ, ಆರೋಗ್ಯದಲ್ಲಿ ಸಮಸ್ಯೆ ಅಂತ ತೋರಿಸ್ತಾ ಇದೆ, ಆದರೆ ಅಷ್ಟು ಮೇಜರ್ ಇಲ್ಲ. ಚಂದ್ರಭುಕ್ತಿಲಿ 12/8 ತೋರಿಸ್ತಾ ಇದೆ. ಮುಂದೆ ಬರ್ತಕ್ಕಂಥದ್ದು ಕಮ್ಮಿ ಆಗುತ್ತೆ. 12/8 ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ. 8ನೇ ಮನೆಯಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಶುಕ್ರ. ಮೊಸರನ್ನು ನಿವಾಳಿಸ್ಬಿಟ್ಟು ಮಗುಗೆ ಮೊಸರು ತಗೊಳ್ಳಿ, ನಿವಾಳಿಸಿ, ಒಂದು 4-5 ಪ್ಯಾಕೆಟ್ ಸೇರಿಸಿ ನಿವಾಳಿಸಿ, ಆ ಮಗುಗೆ 13 ಸತಿ ನಿವಾಳಿಸಿ. ಯಾರು ಬಡವರಿಗೆ ದಾನ ಮಾಡಿ. ಮೊದಲು ಸಾಧ್ಯವಾದರೆ 9 ಮುಖದ ರುದ್ರಾಕ್ಷಿ ಅವ್ರ ಹತ್ರ ಇಡಬೇಕು. ತಾಯಿ ಆಗಿರ್ತಕ್ಕಂಥವರು ಓಂ ಕೆಂ ಕೇತುವೆ ನಮಃ ಈ ಮಂತ್ರನ ಮಗುನ ಮಲಗಿಸ್ಕೊಂಡು ಅಥವಾ ಹತ್ರದಲ್ಲಿ ಒಂದು ಇಟ್ಕೊಂಡು ಒಂದು 108 ಸತಿ ಪ್ರತಿ ದಿವಸ 108 ಸತಿ ತಲೆ ಮುಟ್ಕೊಂಡು ಅಥವಾ ಮೈ ಮುಟ್ಕೊಂಡು ಅಲ್ಲಿ ಮಗುದು ಓಂ ಕೆಂ ಕೇತುವೆ ನಮಃ ಅಂತ ಹೇಳಿ ಸಕ್ಸಸ್ಫುಲ್ ಆಗಿರುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆಯಿಂದ ಕರೆ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 8/6/2002. ಓಕೆ, ಹುಟ್ಟಿದ ಸಮಯ? ಲೋಲಾಕ್ಷಿ, ಹೆಸರು ಲೋಲಾಕ್ಷಿ. ಹಾಂ, ಬೆಳಗ್ಗೆ ಶನಿವಾರ ಬೆಳಗಿನ ಜಾವ 3:46 ಮೇಡಮ್. ಹುಟ್ಟಿದೂರು? ದಾವಣಗೆರೆ ಮೇಡಮ್. ಏನು ಪ್ರಶ್ನೆ ಇದೆ ಕೇಳಿ ಸರ್. ಕೆಲಸದ ಬಗ್ಗೆ ಕೇಳಬೇಕು ಮೇಡಮ್. ಹಲೋ, ಮಾತಾಡಿ, ಗುರುಜಿ ಇದ್ದಾರೆ. ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು. ಎಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಮಾಡಿ 1 ಇಯರ್ ಮೇಲಾಯ್ತು. ಕೋರ್ಸ್ ಮಾಡ್ತಾ ಇದ್ಲು, ಜಾಬ್ ಆಗ್ತಾ ಇಲ್ಲ. ಅದಕ್ಕೆ ಕೆಲಸದ ಬಗ್ಗೆ ಕೇಳ್ಬೇಕಂತ ಮಾಡಿದೆ ಗುರುಜಿ. 2ನೇ ಮನೆ 8ನೇ ಮನೆ ತೋರಿಸ್ತಾ ಇದೆ ಸಿಸ್ಟಮಲ್ಲಿ, ಅಂತರ್ಭುಕ್ತಿಯಲ್ಲಿ. ಈ ಅಂತರ್ಭುಕ್ತಿಯ ವಿಚಾರ ಬಂದಾಗ ಬುಧ ಭುಕ್ತಿ ಮುಗಿದು ಕೇತು ಅಂತರ್ಭುಕ್ತಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಚಂದ್ರ 2026 ಆಗಸ್ಟ್ವರೆಗೂ ಕೂಡ ಗುರು ಇದೆ. ಇಲ್ಲಿ ಕೇತುವಿನ ಕಾಂಬಿನೇಷನ್ನು ಡಿಸೆಂಬರ್ ಮುಗಿದು ಮತ್ತೆ ನಮಗೆ ಶುಕ್ರ ಮತ್ತು ಸೂರ್ಯ 2026 ಮಾರ್ಚಿಂದ ಏಪ್ರಿಲ್ ಒಳಗಡೆ ಕೆಲಸ ಸಿಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ನಿಧಾನ ಇದೆ, ಟ್ರೈ ಮಾಡ್ತಾಯಿರಿ. ಏನೂ ರೀತಿ ತೊಂದರೆ ಏನೇನಿಲ್ಲ, ಸಿಗುತ್ತೆ, ಆರಾಮಾಗುತ್ತೆ, ಕೆಲಸ ಸಿಗುತ್ತೆ. ಓಕೆ, ಮಾರ್ಚಿಂದ ಏಪ್ರಿಲ್. ಮಾರ್ಚಿಂದ ಏಪ್ರಿಲ್ ಗುರುಜಿ. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ.